ಹಾಯ್, ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ, ಹಾಗಾಗಿ ಪೂಜೆ ತಿಂಡಿ ಎಲ್ಲ ಆಗಿದೆ. ನಾನು ಇವತ್ತು ಶ್ರೀರಾಮನವಮಿ ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್. ಏನಿಲ್ಲ, ಸಿಂಪಲ್ಲಾಗಿ ಪಾನಕ, ಮಜ್ಜಿಗೆ, ಹಾಗೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದೆ. ಅದು ಯಾವುದು ವಿಡಿಯೋ ಇಲ್ಲ, ಸುಮ್ಮನೆ ಹಾಗೆ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಹಾಗೆ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ದೀರಾ ಅಂತ ತಿಳಿಸಿ ಫ್ರೆಂಡ್. ನಿಮಗೂ ನಾವು ರಾಮನವಮಿ ಹಬ್ಬ ಇದ್ದೇ ಇರುತ್ತೆ, ನೀವು ಹೇಗೆ ಮಾಡಿದ್ರಿ, ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ತಿಳಿಸೋದನ್ನ ಮರಿಬೇಡಿ. ಮೊದಲಿಗೆ ನಾನು ರಂಗೋಲಿ ಹಾಕಿದ್ದೆ ಹೊರಗಡೆ, ಅದನ್ನು ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ರಂಗೋಲಿ. ನೋಡಿ, ಇವಾಗ ರಂಗೋಲಿ ನೋಡೋಲ್ಲ ಬನ್ನಿ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಶ್ರೀರಾಮನವಮಿ ಹಬ್ಬದ ದಿನ ಎಲ್ಲ ತೊಳೆದು ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ ಮಾಡುವಷ್ಟರಲ್ಲಿ 10 ಗಂಟೆ ಆಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಕ್ಕೆ ಬೆಳಗ್ಗೆ 10 ಗಂಟೆ ಆಯಿತು. ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಶ್ರೀರಾಮನಿಗೆ ಇಷ್ಟ ಅಂತ ಹೆಸರುಬೇಳೆ ಪಾಯಸ, ಹಾಗೆ ಮಜ್ಜಿಗೆ ಮತ್ತು ಕರ್ಬೂಜ ಹಣ್ಣು ಮತ್ತು ಹುಣಸೆಹಣ್ಣು ಸೇರಿಸಿ ಪಾನಕ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ದೀನಿ. ಬನ್ನಿ ಫ್ರೆಂಡ್, ನೋಡಿ ಎಲ್ಲ ಹೇಗಿದೆ ಪೂಜೆ ಅಂತ. ನನ್ನ ದೇವ್ರ ಮನೆ ಪೂಜೆ ನೋಡಿ, ಸಿಂಪಲಾಗಿ ರಂಗೋಲಿ ನಾನು ಯಾವಾಗಲೂ ಹಾಕ್ಕೋತೀನಿ ದೇವ್ರ ಮನೆಯಲ್ಲಿ. ಪೂಜೆ ಎಲ್ಲ ಮುಗಿದಿದೆ ನೋಡಿದ್ರಲ್ಲ. ಪೂಜೆ ಎಲ್ಲ ಮುಗಿಸಿ ನಾನು ಆಲ್ರೆಡಿ ತಿಂಡಿ ಕೂಡ ತಿಂದಾಯಿತು. ತಿಂಡಿ ಮುಗಿಸೋ ಅಷ್ಟರಲ್ಲಿ 10:30 ಆಗಿತ್ತು. ನೋಡಿ, ಇವಾಗ ಇದು ಪಾಯಸ ಹೆಸರುಬೇಳೆ ಮತ್ತು ಎಂಟಿಆರ್ ಶಾವಿಗೆ ಹಾಕಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಒಂದು 4 ಗೋಡಂಬಿ, ಒಂದು 4 ಬಾದಾಮಿ, ಸ್ವಲ್ಪ ಗಸಗಸೆ ರುಬ್ಬಿ ಹಾಕಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಒಂದು ಲೋಟ ಹಾಲು ಹಾಕಿದ್ದೀನಿ. ತುಂಬ ರುಚಿಯಾಗಿತ್ತು, ಡಿಫ್ರೆಂಟಾಗಿತ್ತು. ನೋಡಿ, ಹೆಸರುಬೇಳೆ ಮತ್ತು ಸೌತೆಕಾಯಿ ಹಾಗೆ ಕ್ಯಾರೆಟು ಹಾಕಿ ನಾನು ಕೋಸಂಬರಿ ಮಾಡಿದ್ದೆ. ಇದು ಕೂಡ ಚೆನ್ನಾಗಿತ್ತು. ಇದಕ್ಕೆ ಇಂಗು ಮತ್ತು ಹಸಿಮೆಣಸು ಒಗ್ಗರಣೆ ಕೊಟ್ಟಿದ್ದೆ. ತೆಂಗಿನಕಾಯಿ ಕೂಡ ಹಾಕಿದ್ದೆ. ಅದಕ್ಕೆ ಬರೀ ಮಜ್ಜಿಗೆ ಮಾಡಿದ್ದೀನಿ. ನೋಡೋಣ, ತಣ್ಣಗಿರುತ್ತೆ ಅಂತ ಮಜ್ಜಿಗೆ ನಾನು ಮಡಕೆನಲ್ಲಿ ಮಾಡಿದ್ದೀನಿ. ನೋಡಿ, ಇದಕ್ಕೆ ಸಿಂಪಲಾಗಿ ಸಾಸಿವೆ ಮತ್ತು ಹಿಂಗೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಜ್ಜಿಗೆ ತಣ್ಣಗಿರುತ್ತೆ ಅಂತ ಮಡಕೆನಲ್ಲಿ ಇಟ್ಟಿದ್ದೀನಿ. ನೋಡಿ, ಇವಾಗ ನಾನು ಕರ್ಬೂಜ ಹಣ್ಣು ಪಾನಕ ಮಾಡಿದ್ದೀನಿ. ನಾನು ಕರ್ಬೂಜ ಹಣ್ಣು ಮಿಕ್ಸಿಗೆ ಹಾಕಿಲ್ಲ, ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದ್ದೀನಿ. ತುಂಬ ರುಚಿಯಾಗಿತ್ತು. ಕರ್ಬೂಜ ಮತ್ತು ಹುಣಸೆಹಣ್ಣು ರಸ ಹಾಕಿ ಮಾಡಿದಂಥ ಪಾನಕ. ಎಲ್ಲರೂ ನಿಂಬೆಹಣ್ಣು ಹಾಕ್ತಾರೆ, ನಾನು ಹುಣಸೆಹಣ್ಣು ಕಿವುಚಿ ನೀರು ತೆಗೆದು ಅದ್ರದ್ದು ಹಾಕಿದ್ದೆ. ಸೂಪರಾಗಿತ್ತು. ಬನ್ನಿ ಇವಾಗ ಚಿತ್ರಾನ್ನ ನೋಡಿ. ನಾನು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ದೆ. ಒಂದು ತೋತಾಪುರಿ ಮಾವಿನಕಾಯಿದು ಗೊಜ್ಜು ಮಾಡಿಟ್ಟಿದ್ದೆ. ಇವಾಗ ಅನ್ನ ಕಲಿಸ್ಕೊಳ್ಳೋಣ ಬನ್ನಿ, ಗೊಜ್ಜು ಹಾಕಿ. ನೋಡಿ, ಇವಾಗ ಚಿತ್ರಾನ್ನ ಕೂಡ ಕಲಸಿದ್ದಾಯಿತು. ಅದಕ್ಕೆ ಕಡಲೆ ಬೀಜ ಸಪ್ರೇಟ್ ತೆಗೆದಿಟ್ಕೊಂಡಿರ್ತೀನಿ, ಅದನ್ನು ಕೂಡ ಹಾಕಿ ಲಾಸ್ಟಲ್ಲಿ ಹಾಕಿದ್ರೆ ಕರ್ಮ್ ಅಂತ ಇರುತ್ತೆ. ಚಿತ್ರಾನ್ನ ತಿಂತಾ ಇರಬೇಕಾದ್ರೆ ತುಂಬ ರುಚಿಕರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಣ, ಇವತ್ತಿನ ಇಷ್ಟೇ ನಂದು ರೆಸಿಪಿ. ಏನು ಮಾಡಿಲ್ಲ ನಾನು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.